ಅಲ್ಲ ಮಗ, ಇವಾಗ ನಾನು ಹೇಳಿದ್ ಕರೆಕ್ಟಾ ಇಲ್ಲ ನಮ್ಮ ಅಜ್ಜಿ ಹೇಳಿದ್ ಕರೆಕ್ಟಾ? ನಾನ್ ಸಾಕ್ಷಿಗೆ ಹಂಗಂದಿದ್ ತಪ್ಪ ಮಗ? ನೀನ್ ಅಂದಿದ್ದು 100% ತಪ್ಪು. ನಿಮ್ಮ ಅಜ್ಜಿ ಹೇಳಿದ್ದೆ ಕರೆಕ್ಟ್. ಕೊಡ್ಬಿಟ್ಟವನ್ ಮಗ, ಫುಲ್ ಟೈಟ್ ಆಗ್ಬಿಟ್ಟವನೆ, ಏನನ್ನ ಒದರ್ತಿದ್ದಾನೆ. ಈಗ ಆ ಚಿದಂಬರಂ ನಿನ್ ಪಾಲ್ಗೆ ವಿಲನ್ ಆದ್ಮೇಲೆ ನೀನು ಹೀರೋ ತಾನೆ. ನೀನ್ ಹೀರೋ ಆದ್ಮೇಲೆ ನಿನ್ ತಂಗಿ ವಿಲನ್ ಹತ್ರ ಸಿಕ್ಕಾಕೊಂಡಿದ್ದಾಳೆ ಅಂದ್ಮೇಲೆ ನೀನು ಅವಳನ್ನ ಕಾಪಾಡ್ಬೇಕು ತಾನೆ. ನಿಮ್ಮ ತಂಗಿಗೆ ಫೋನ್ ಮಾಡಿ ಆ ಚಿದಂಬರಂ ಸರಿ ಇಲ್ಲ, ಲೋಪರು, ಲಫಂಗ, ಅವನ್ ಸರಿ ಇಲ್ಲ ಅಂತ ಹೇಳಿ ಫೋನ್ ಮಾಡೋದನ್ನ ಬೈದು ಹೇಳ್ಬಿಡು ಮಗ ಅವ್ರಿಗೆ. ಮಗ ನಾನು ಸಾಕ್ಷಿಟ್ ಫೋನ್ ಮಾಡದ, ಅದಿನ್ನೂ ಡೇಂಜರ್ ಮಗ. ಮಗ ಬೇರೆನಾದ್ರೂ ಇದ್ರೆ ಹೇಳು ಮಗ. ಆ ಚಿದಂಬರಂ ಅದಲ್ಲ, ಅವನಿಗೆ ಫೋನ್ ಮಾಡ್ಯಾವ ಸಾಕ, ಮ್ಯಾಟ್ರ್ ಕ್ಲೋಸ್. ಮಗ ಏನಂದೆ ಮಗ, ಅಪ್ಪನ್ ಗುಟ್ಟಿದ್ ಮಾತಾಡ್ದೆ ಮಗ. ಅವನ್ಗೆ ಇವಾಗ್ಲೇ ಫೋನ್ ಮಾಡ್ತೀನಿ ನೋಡ. ಬೇಡ. ಅನ್ನೋನ್ ನಂಬರು ಬಡ್ಡಿ ಮಗ ನನ್ ಫೋನ್ ಕಟ್ ಮಾಡ್ತಾನ ಮಗ. ಮಗ ಫೋನ್ ರಿಸೀವ್ ಮಾಡೋದು ಬಿಟ್ಬಿಡ ಮಗ. ಮಾಡು ಹೋಗ್ಬಿಡ. ಯಾಕೋ ಮಗ ಮತ್ತೆ ಫೋನ್ ಕಟ್ ಮಾಡಿದ್ನ? ಹ್ಞೂ ನಡಿ ಅವನ ಮನೆಗೆ ಹೋಗೋಣ, ಫೇಸ್ ಟು ಫೇಸ್ ವಾರ್ನಿಂಗ್ ಕೊಟ್ಟು ಬರೋಣ. ವಾರ್ನಿಂಗು ಇಲ್ಲ, ವಾಂಚದೆ. ಇಷ್ಟೊತ್ತಲ್ಲಿ ಯಾರು ಬಾಗಿಲು ಬಡಿತಿದ್ದಾರೆ? ಕರೆಂಟ್ ಬೇರೆ ಇಲ್ಲ, ಮಧ್ಯರಾತ್ರಿಯಲ್ಲಿ ಕರೆಂಟ್ ಹೋಗಲ್ವಲ್ಲ? ಅಯ್ಯೋ. ಯಾರದು? ಯಾರು? ಯಾರದು? ಯಾರು? ಬಿಡು, ಇಲ್ಲ ಶೂಟ್ ಮಾಡ್ಬಿಡ್ತೀನಿ. ಬಿಡು ನನ್ ಮಗನೇ, ನಾವ್ ಯಾರು ಅನ್ನೋದು ದೊಡ್ಡ ವಿಷಯ ಅಲ್ಲ. ನಾನ್ ಹೇಳೋ ವಿಷಯನ ಕೇಳಿಸ್ಕೋ. MLA ಸೂರ್ಯ ಅವ್ರ ಮಗಳ ಸಾಕ್ಷಿ ಜೊತೆ ಏನೋ ಮಾತಾಡ್ತಿದ್ದೆ ಗೊತ್ತೋ? ಅದು ನನ್ನ ಸ್ವಂತ ವಿಷಯ, ನೀವು ಅದಕ್ಕೆಲ್ಲ ತಲೆ ಹಾಕಕ್ ಹೋಗ್ಬೇಡ. ಅದನ್ನ ನಾನು ನಿನ್ನಿಂದ ಹೇಳ್ಸ್ಕೋಬೇಕಾಗಿಲ್ಲ. ಮುಚ್ಕೊ, ನಾನು ಹೇಳಿದ್ದಕ್ಕೆ ಆನ್ಸರ್ ಮಾಡಲ್ಲ. ನಾನು ಯಾಕೋ ನಿಮ್ಗೆ ಹೇಳಬೇಕು? ನೀವು ಯಾರು ಅಂತಾನೆ ಗೊತ್ತಿಲ್ಲ. ಯಾರೋ ನೀವು? ಯಾಕೆ ನಾನು ಹಿಡ್ಕೊಂಡಿದ್ದೀರಾ? ಬಿಡು. ಮಚ್ಚ, ಇವನಿಗೆ ಹಿಂಗೆ ಹೇಳಿದ್ರೆ ಸರಿ ಹೋಗಲ್ಲ. ನಮ್ ಶಂಕರಣ್ಣನ್ ಸ್ಟೈಲಲ್ಲೇ ಹೇಳ್ಬೇಕು. ಕೊಡಲೇ. ಇನ್ನೊಂದು ಸಲ ಸಾಕ್ಷಿನ ಮೀಟ್ ಮಾಡೋದಾಗ್ಲಿ, ಅವಳನ್ನ ಮಾತಾಡ್ಸೋದಾಗ್ಲಿ ನಂಗೆ ಗೊತ್ತಾದ್ರೆ ಡೈರೆಕ್ಟ್ ಆಗಿ ಕೋಮಾ ಕಳಿಸ್ತೀನಿ. ಹುಷಾರ್.
ಏ ಅರ್ಪಿತಾ, ಸಾಕ್ ನಿಲ್ಸು. ನಿನ್ ಹಳ್ಳಕ್ಕೆ ಬಿದ್ದವನಿಗೆ ಆಳಿಗೊಂದು ಕಲ್ಲು ಅನ್ನೋ ಹಾಗೆ ನಾನು ಹೊಡ್ಕೊಂಡದನ್ನ ನೋಡಿ ನಗ್ತಿದೀಯ ನೀನು? ಯಾಕೆ ಸರ್ ಕೋಪ ಮಾಡ್ಕೋತೀರಾ? ಅವತ್ತು ಆದಿತ್ಯ ನನ್ನ ಕೈಲಿ ಆಟೋ ತಳ್ಳಿಸಿದಾಗ ನೀವು ನಾನು ಹೀಗೆ ತಾನೇ ಕಿಂಡಲ್ ಮಾಡಿ ನಕ್ಕಿದ್ದು. ಇವತ್ತು ನಾನು ನಕ್ರೆ ನಿಮಗೆ ಕೋಪ ಬರ್ತಿದ್ಯಾ? ಅದಕ್ಕೆ ಈ ರೀತಿ ಸೇರ್ ತಿರ್ಸ್ಕೊಳ್ತಿದ್ಯಾ? ಅವತ್ತು ನೀನು ಆಟೋ ತಳ್ಳಿದ್ದಕ್ಕೂ ಇವತ್ತಿಗೂ ವ್ಯತ್ಯಾಸ ಇದೆ. ಆದಿ ಬೇಕು ಅಂತಲೇ ನಿನ್ನ ಹತ್ರ ಆಟೋ ತಳಿಸಿದ್ದ. ಆದ್ರೆ ಇಲ್ಲಿ ಸಾಕ್ಷಿ ತಂಟೆಗೆ ಬರಬಾರ್ದು ಅಂತ ನನಗೆ ಯಾರೋ ಬಂದು ಹೊಡೆದು ಹೋಗಿದ್ದಾರೆ. ಯಾರು ಅಂತ ಗೊತ್ತಾಗ್ಲಿ, ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನಿಮಗೆ ಹೊಡೆಯೋ ಧೈರ್ಯ ಆದಿತ್ಯಂಗ್ ಬಿಟ್ಟು ಬೇರೆ ಯಾರಿಗಿದೆ? ಇನ್ನೊಂದು ಸಲ ಸಾಕ್ಷಿನ ಮೀಟ್ ಮಾಡೋದಾಗ್ಲಿ, ಮಾತಾಡ್ಸೋದಾಗ್ಲಿ ನಂಗೆ ಗೊತ್ತಾದ್ರೆ